ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಹರಿಹರ ಪಂಚಮಸಾಲಿ ಪೀಠದ ವಿವಾದ ಮತ್ತೆ ತಾರಕಕ್ಕೇರಿದೆ. ಆಡಳಿತಾಧಿಕಾರಿಯನ್ನ ಹೊರಗಿಟ್ಟು ಮಠದೊಳಗೆ ಟ್ರಸ್ಟಿಗಳು ಸಭೆಯನ್ನ ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಟ್ರಸ್ಟ್ ಸಭೆ ಇದಾಗಿದೆ. ಇಂದು ಎಂಜಿ ಪರಮೇಶ್ವರ ಗೌಡ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಪರಮೇಶ್ವರ ಗೌಡಗೆ ಸಭೆ ಮುಂದೂಡುವಂತೆ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಇನ್ನು ಈ ಹಿನ್ನೆಲೆಯಲ್ಲಿ ಮಠದ ಹೊರಗೆ ಭಕ್ತರು ಜಮಾವಣೆಯಾಗಿದ್ದು ಸದ್ಯ ಈ ವಿವಾದ ಮತ್ತೆ ತಾರಕಕ್ಕೇರಿದೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಇನ್ನೂ ಕೂಡ ಈ ವಿವಾದ ಬಗೆಹರಿದಿಲ್ಲ. ಅಷ್ಟರಲ್ಲೇ ಈ ಸಭೆಯನ್ನ ನಡೆಸುವ ಅವಶ್ಯಕತೆ ಇತ್ತ ಮಹಾದೇವ್? ಪ್ರತೀಕ್ಷಾ, ಕಳೆದ 2-3 ತಿಂಗಳಿಂದಲೂ ಕೂಡ ಹರಿಹರ ಪಂಚಮಸಾಲಿ ಮಠದಲ್ಲಿ ಸಾಕಷ್ಟು ವಿವಾದ ಮುಗಿಲೆದ್ದಿದೆ ಅಂತ ಹೇಳ್ಬೋದು. ಅದು ಇದುವರೆಗೂ ತಣ್ಣಗಾಗ್ತಾ ಇಲ್ಲ. ಕಾರಣ ಏನು ಅಂತಂತಂದ್ರೆ, ಮಠದ ಆಡಳಿತಾಧಿಕಾರಿಯಾದಂತ ರಾಜ್ಕುಮಾರ್ ಅವರು ಮಠದ ಆಡಳಿತ ದೇಣಿಗೆ ಬಂದಂತ ಹಣ ಮತ್ತು ಜೊತೆಗೆ ಸರ್ಕಾರದಿಂದ ನೀಡಿದಂತ 15 ಕೋಟಿ ರೂಪಾಯಿ ಹಣದ ಲೆಕ್ಕವನ್ನ ಕೂಡಿ ಎಲ್ಲಿ ಹೋಯ್ತು ಹಣ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲಿಂದ ಅವರು ಸರಿಯಾದ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡೋದಿಲ್ಲ. ಇದು ತಾರಕಕ್ಕೆ ಇರುತ್ತೆ. ಇದನ್ನ ಭಕ್ತರ ಮುಂದೆ ತೆಗೆದುಕೊಂಡು ರಾಜ್ಕುಮಾರ್ ಅವರು ಹೋಗ್ತಾರೆ. ಮಠದಲ್ಲಿ ಸಾಕಷ್ಟು ಅಕ್ರಮ ಆಗ್ತಾ ಇದೆ. ಹೆಚ್ಚುವರಿಯಾಗಿ ಬಿಲ್ಲನ್ನ ಹಾಕಿ ಸಾಮಗ್ರಿಗಳನ್ನ ತಂದು ಮಠದ ಹಣವನ್ನು ಲೂಟಿ ಹೊಡೆಯುವಂತ ವ್ಯವಸ್ಥಿತವಾಗಿ ಕೆಲಸ ಆಗ್ತದೆ. ಕೆಲವೊಂದಿಷ್ಟು ಟ್ರಸ್ಟಿಗಳು ವೈಯಕ್ತಿಕ ಹಿತಾಸಕ್ತಿಗೆ ಮಠದ ಹಣವನ್ನ ಭಕ್ತರು ನೀಡಿದಂತ ದೇಣಿಗೆ ಹಣವನ್ನ ಬಳಸ್ಕೊಳ್ತಾ ಇದ್ದಾರೆ. ಇದರದ್ದು ಸರಿಯಾದ ಲೆಕ್ಕ ಬೇಕು. ಭಕ್ತರು ಕಟ್ಟಿದಂತ ಮಠ ಅದು ಭಕ್ತರ ಸಾರ್ವಜನಿಕರ ಸ್ವತ್ತು. ಅದು ಅವರ ಉಪಯೋಗಕ್ಕೆ ಬಳಕೆ ಆಗ್ಬೇಕಾಗಿತ್ತು. ಆದ್ರೆ ಕೆಲವೊಂದಿಷ್ಟು 4-5 ಜನರ ಹೊಟ್ಟೆ ತುಂಬಿಸುವಂತ ಕೆಲಸ ಮಠದ ಹಣ ಆಗ್ತಾ ಇದೆ. ದಯವಿಟ್ಟು ಇದರ ಲೆಕ್ಕವನ್ನ ಕೊಡಿ ಅಂತ ಹೇಳಿ ಮಠದ ಟ್ರಸ್ಟ್ನಲ್ಲಿ ಸಭೆಯಲ್ಲೇ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಲ್ಲಿಂದ ಇದು ವಿವಾದ ತಾರಕಕ್ಕೆ ಇರುತ್ತೆ. ಅಲ್ಲಿಂದ ಕೆಲವು ಮಠಾಧೀಶರು ಕೂಡ ಉಚ್ಚಾಟನೆ ಮಾಡಬೇಕು ಅನ್ನೋ ಮಟ್ಟಿನ ಚರ್ಚೆ ಕೂಡ ಆಗುತ್ತೆ. ಹೀಗಾಗಿ ಟ್ರಸ್ಟ್ನ ಸದಸ್ಯರು ಯಾವುದೇ ಕಾರಣಕ್ಕೂ ಇದು ಕೇವಲ ಒಂದು ಷಡ್ಯಂತ್ರ ಅಂತ ಹೇಳಿ ಬೇರೆ ಅದನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ನಮ್ಮ ಕಡೆ ಸರಿಯಾದ ಲೆಕ್ಕ ಇದೆ, ನಾವು ಮಠದ ಹಣವನ್ನು ಹೊಡಿತಿಲ್ಲ ಅಂತ ಹೇಳಿ ಟ್ರಸ್ಟ್ ಸದಸ್ಯರು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೂ ಕೂಡ ಅದಕ್ಕೆ ಏನು ಮಠದ ಭಕ್ತರು ಕೆಲವೊಂದಿಷ್ಟು ಮುಖಂಡರು ಒಪ್ಪೋದಿಲ್ಲ. ದಯವಿಟ್ಟು ನೀವು ಸರಿಯಾದ ಸಾರ್ವಜನಿಕರ ಮುಂದೆ ಮತ್ತು ಭಕ್ತರ ಮುಂದೆ ಬಂದು ಮಠದ ಯಾವುದು ಸರ್ಕಾರ ನೀಡುವಂತಹ ಹಣ ಇಷ್ಟು, ಭಕ್ತರು ದೇಣಿಗೆ ನೀಡುವಂತಹ ಹಣ ಇಷ್ಟು, ಇದು ಸರಿಯಾದ ಲೆಕ್ಕವನ್ನ ಕೊಡಬೇಕು. ಯಾವ್ದಾವುದಕ್ಕೆ ಎಷ್ಟೆಷ್ಟು ಬಳಕೆ ಆಗಿದೆ ಅನ್ನೋದು ಲೆಕ್ಕವನ್ನ ಕೊಟ್ಟರೆ ಮಾತ್ರ ನಾವು ಬಿಡ್ತೀವಿ ಅಂತ ಹೇಳಿ ಒಂದು ಪಟ್ಟಣ ಹಿಡಿತಾರೆ. ಆದ್ರೂ ಕೂಡ ಅದಕ್ಕೆ ಯಾವುದೇ ಡೋಂಟ್ ಕೇರ್ ಅಂತ ಹೇಳಿ ಅದಕ್ಕೆ ಟ್ರಸ್ಟ್ನ ಸದಸ್ಯರು ಮಾಹಿತಿಯನ್ನು ನೀಡುವಂತ ಕೆಲಸವನ್ನ ಮಾಡಿಲ್ಲ. ಇವತ್ತು ದಿನಾಂಕ 13ರಂದು ಸರಿಯಾಗಿ 11 ಮಠದಲ್ಲಿ ಒಂದು ಸಭೆಯನ್ನ ಕರೀತಾರೆ. ಈ ಸಭೆಗೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಏನಂತಂದ್ರೆ, ನೀವು ಲೆಕ್ಕ ಕೊಡದೆ ಹೇಗೆ ಸಭೆಯನ್ನ ಮಾಡ್ತೀರಿ, ನಿಮ್ಮಷ್ಟಕ್ಕೆ ನೀವೇ ಹೇಗೆ ಸಭೆಯನ್ನ ಮಾಡ್ಕೊಳ್ತೀರಿ, ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಸಭೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ಇಲ್ಲೇ ಕೂರ್ತೀವಿ ಅಂತ ಹೇಳಿ ಧರಣಿಯನ್ನ ಕೂರುವಂತ ಕೆಲಸ ಮಠದ ಭಕ್ತರು ಮಾಡ್ತಾರೆ. ಲೆಕ್ಕ ಕೊಟ್ಟ ಮೇಲೆ ನೀವು ಸಭೆಯನ್ನ ಮಾಡಿರಿ ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಅವರು ಟ್ರಸ್ಟ್ ಸದಸ್ಯರು ನಾವು ಮಠದಲ್ಲಿ ಇವತ್ತು ಮೀಟಿಂಗ್ ಅನ್ನ ಮಾಡ್ತೀವಿ, ನಮಗೆ ಭದ್ರತೆ ಬೇಕು, ಕೆಲವೊಂದಿಷ್ಟು ಜನರಿಂದ ನಮಗೆ ಭಯ ಇದೆ ಅಂತ ಹೇಳಿ ಒಂದು
ಮನವಿಯನ್ನ ಪೊಲೀಸ್ ಇಲಾಖೆ ಕೊಟ್ಟಂತ ಸಮಯದಲ್ಲಿ ಪೊಲೀಸ್ ಇಲಾಖೆ 144 2 ಕಿಲೋಮೀಟರ್ ಮಠದ ಆವರಣ ಸುತ್ತಮುತ್ತ 144 ಜಾರಿಯನ್ನ ಮಾಡಿ ಈಗ ಮಠದಕ್ಕೆ ಮೀಟಿಂಗ್ ಅನ್ನ ಮಾಡೋಕೆ ಅವಕಾಶವನ್ನ ನೀಡಿರುವಂತದ್ದು ಮತ್ತು 50ಕ್ಕೂ ಅಧಿಕ ಜನರನ್ನ ಬಂಧಿಸುವಂತ ಪೊಲೀಸರು ಬಂಧಿಸಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಈಗ ಮಠದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವರು ಮತ್ತೆ ಮೀಟಿಂಗ್ ಮುಗಿಸಿದ ನಂತರ ಯಾವ ಹೇಳಿಕೆಯನ್ನ ಕೊಡ್ತಾರೆ ಕಾದ್ ನೋಡ್ಬೇಕು. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಕಾದ್ ನೋಡ್ಬೇಕಾಗಿದೆ. ಪ್ರತೀಕ್ಷಾ. ಥ್ಯಾಂಕ್ ಯು ಮಹಾದೇವ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.